ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆಲ್ಲ ಒಂದು ವೀಕ್ಷಕರಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ, ಇದೀಗ ಒಂದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್‌ನ ಒಂದು ರಿಸಲ್ಟ್ ಪ್ರಕಟ ಆಗಿರುವಂತದ್ದಾಗಿರುತ್ತೆ. ಅಂದ್ರೆ ಸಿಟಿಟಿ ಎಕ್ಸಾಮ್ ಬರೆದಂತ ಒಂದು ಎಲ್ಲ ಕ್ಯಾಂಡಿಡೇಟ್ಸ್‌ಗಳ ಒಂದು ಫೆಬ್ರವರಿ ಎಕ್ಸಾಮ್ ಏನಾಗಿತ್ತಲ್ಲ, ಆ ಒಂದು ಮಾರ್ಚ್ ಮೊದಲ ತಾರೀಕಿನಂದು ಕೂಡ ಒಂದು ಎಕ್ಸಾಮ್‌ಗಳು ಆಗಿತ್ತು 2 ಬಾರಿ. ಸೊ ಈ ಬಾರಿ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಪ್ರಕಟ ಆಗಿದ್ದು, ಸೊ ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ಡೌಟ್ ಅಲ್ಲಿರುವಂತದ್ದಾಗಿರುತ್ತೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಮೆಜಾರಿಟಿ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಈ ಒಂದು ಮಾರ್ಕ್ಸ್ ಅಂತಕ್ಕಂಥದ್ದು ಕ್ವಾಲಿಫೈಯಿಂಗ್ ಮಾರ್ಕ್ಸ್‌ಗೆ ಸಂಬಂಧಪಟ್ಟಂತೆ ಈ ಒಂದು ಅಭ್ಯರ್ಥಿಗಳಿಗೆ ಎಸ್‌ಸಿ ಅಭ್ಯರ್ಥಿಗಳಾಗಿರ್ಬೋದು, ಎಸ್‌ಟಿ ಆಗಿರ್ಬೋದು, ನಂತರ ಒಬಿಸಿ ಆಗಿರ್ಬೋದು, ನಂತರ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಂತರದಲ್ಲಿ ಒಂದು ಜಿಎಂಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳಿಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ. ಕೆಲವೊಂದು ಅಭ್ಯರ್ಥಿಗಳು ಪ್ರಶ್ನೆ ಆಗ್ತಿರೋದೇನಂದ್ರೆ ಎಲ್ಲ ಕಡೆನೂ ಕೂಡ ಹುಡುಕಾಟನ ಸರ್ಚ್‌ನ ಮಾಡ್ತಾ ಇರ್ತೀರಿ ನೀವು. 82 ಮಾರ್ಕ್ಸ್ ಏನೋ ಬಂದಿದೆ ಅನ್ಕೊಳ್ಳಿ ನಿಮ್ದು. ಎಷ್ಟು ಮಾರ್ಕ್ಸ್ ನಮ್ದು ಬಂದಿದೆ, ಇದು ಕ್ವಾಲಿಫೈಡಾ ಅಥವಾ ನಾಟ್, ಅಂದ್ರೆ ಫೇಲ್ ಆಗಿದೀವಾ, ಪಾಸ್ ಆಗಿದೀವಾ, ಅಂದ್ರೆ ಫೇಲು ಪಾಸ್ ಅಂತ ಏನು ಬರೋದಿಲ್ಲ, ಕ್ವಾಲಿಫೈಡ್ ಆರ್ ನಾಟ್ ಕ್ವಾಲಿಫೈಡ್ ಅಂತಾನೆ ಇರುವಂತದ್ದಾಗಿರುತ್ತೆ. ಸೊ ಸದ್ಯಕ್ಕೆ ಇವಾಗ ಈ ಒಂದು ಡೌಟ್ಸ್‌ಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ರಿಸರ್ವೇಷನ್‌ಗಳು ಯಾವ ರೀತಿಯಾಗಿ ಸೆಂಟ್ರಲ್ ಅಲ್ಲಿ, ಸ್ಟೇಟ್ ಅಲ್ಲಿ ಅನ್ವಯ ಆಗ್ತಿದೆ ಅಂದ್ಬಿಟ್ಟು ಕಂಪ್ಲೀಟ್ ಮಾಹಿತಿನ ತಿಳ್ಕೊಂತರ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಬಿ.ಎಡ್ ಆಗಿರ್ಬೋದು, ಟಿ.ಇ.ಟಿ ಆಗಿರ್ಬೋದು, ಸೊ ಇತರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತೆ ಕನ್ನಡದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಫ್ರೀಯಾಗಿ ಸಿಗ್ತಿರುತ್ತೆ. ಸಬ್ಸ್ಕ್ರೈಬ್ ಆದ್ರಿ ಅಂತ ಅನ್ಕೊಂಡಿದ್ದೀವಿ. ವಿಡಿಯೋ ಇಷ್ಟ ಆಗ್ತಿದೆ ಕನ್ನಡದಲ್ಲಿ ಸಿಟೆಟ್‌ಗೆ ಸಂಬಂಧಪಟ್ಟಂತೆ ಮಾಹಿತಿಗಾಗಿ ಲೈಕ್ ಕೂಡ ಮಾಡಬಹುದಾಗಿರುತ್ತೆ. ಸೊ ಒಂದೊಂದಾಗಿ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಒಂದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್‌ನ ಒಂದು ರಿಸಲ್ಟ್ ಅನ್ನ ಒಂದು ಮಾರ್ಚ್ ತಿಂಗಳ 30ನೇ ತಾರೀಕು 2026 ರಂದು ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಸೊ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅಭ್ಯರ್ಥಿಗಳಿಗೆ 82 ಮಾರ್ಕ್ಸ್‌ಗಳು ಬಂದಿದೆ ಅನ್ಕೊಳ್ಳಿ. ಸೊ ಅವರು ವಿಡಿಯೋ ನೋಡ್ತಿರ್ಬೋದು ಅಥವಾ ಇನ್ನ ಹಿಂದೆ ಮುಂದೆ ಮಾರ್ಕ್ಸ್ ಇರೋರು ಕೂಡ ನೋಡಬಹುದಾಗಿರುತ್ತೆ. ಸೊ ಯಾವ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಸೊ ಎಷ್ಟು ಕ್ವಾಲಿಫೈಯಿಂಗ್ ಮಾರ್ಕ್ಸ್‌ನ ನೆನೆಸಿದ್ದಾರೆ ಅಂತ ನೋಡಿದ್ರೆ, ಅಫಿಷಿಯಲ್ ಆಗಿ ರಿಸಲ್ಟ್ ಏನು ಅಂದ್ರೆ ಮಾರ್ಕ್ಸ್ ಶೀಟ್ ಅಂತ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಗಮನಿಸಬಹುದಾಗಿರುತ್ತೆ. ನೋಟ್ ಅಂತ ಕೊಟ್ಬಿಟ್ಟು ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಮೆನ್ಷನ್ ಮಾಡಿರೋದೇನಂದ್ರೆ ಜನರಲ್ ಅಭ್ಯರ್ಥಿಗಳಿಗೆ ಮಾತ್ರ 60% ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಇತರ ಅಭ್ಯರ್ಥಿಗಳಿಗೆ ಸೊ ಅದು ಯಾವುದೇ ರೀತಿಯ ಒಂದು ಪರ್ಸೆಂಟೇಜ್ ಅನ್ನು ಮೆನ್ಷನ್ ಮಾಡಿಲ್ಲ. ಆದ್ರೆ ಸ್ಟೇಟ್ ರಿಸರ್ವೇಷನ್ ಅಥವಾ ಏನು ಗವರ್ನಮೆಂಟ್ ಆಗಿರ್ಬೋದು, ಏಡೆಡ್ ಆಗಿರ್ಬೋದು ಸಂಬಂಧಪಟ್ಟಂತೆ ಬೇರೆ ಮಾಹಿತಿಗಳನ್ನು ಅವರು ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಡೌಟ್ಸ್ ಗಳಾಗ್ತಿರೋದಾಗಿರುತ್ತೆ. ಕಾಮನ್ ಆಗಿ ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ಸ್ಕ್ರೀನ್ ಮುಖಾಂತರ ಹಾಕಿರ್ತೀರಿ, ಗಮನಿಸ್ಕೋಬೋದಾಗಿರುತ್ತೆ. ಒಂದು ಎಕ್ಸಾಂಪಲ್ ಫಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ನಂತರದಲ್ಲಿ ಇವಾಗ ಅಥವಾ ಫಸ್ಟ್ ನಿಮಗೆ ಇದನ್ನ ಕೊಟ್ಬಿಡ್ತೀನಿ ಒಂದು ಡಾಟಾನ. ಸೊ ಯಾವ ಅಭ್ಯರ್ಥಿಗಳಿಗೆ ಎಷ್ಟು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ, ಮತ್ತೆ ಹಿಂದೆ ತೆಗೆದಿದ್ದಂತ ಅಭ್ಯರ್ಥಿಗೆ 82 ಬಂದ್ರೆ ಕ್ವಾಲಿಫೈಡ್ ಇಲ್ವಾ ಅಂದ್ಬಿಟ್ಟು. ಮೊದಲನೇದಾಗಿ ನಾವು ನೋಡೋದಾದ್ರೆ ಸ್ಕ್ರೀನ್ ಮುಖಾಂತರ ಗಮನಿಸ್ತಿದ್ರಲ್ಲ, ಸೊ ಅಭ್ಯರ್ಥಿಗಳಿಗೆ ಸೊ ಅಂದ್ರೆ ಜಿಎಂನ ಅಭ್ಯರ್ಥಿಗಳಿಗೆ ಅಂದ್ರೆ 60% ಅಂದ್ರೆ 90 ಅಂಕ, 150 ಮಾರ್ಕ್ಸ್‌ಗೆ ಯಾವುದೇ ಪ್ರಶ್ನೆಗಳು ಏನು ಸಮಸ್ಯೆ ಆಗದಿರೋದ್ರಿಂದ 150 ಮಾರ್ಕ್ಸ್‌ಗೆ ರಿಸಲ್ಟ್ ಅನ್ನು ಕೌಂಟ್ ಆಗ್ತಿರೋದ್ರಿಂದ ಕಾಮನ್ ಆಗಿ 90 ಮಾರ್ಕ್ಸ್ ಬರಬೇಕಿರುತ್ತೆ. 60% ಅಂತ ತಗೊಂಡ್ರೆ ಜಿಎಂ ಅಭ್ಯರ್ಥಿಗಳಿಗೆ, ಸೆಂಟ್ರಲ್ ಅಲ್ಲಿ, ಸ್ಟೇಟ್ ಅಲ್ಲಿ ಜಿಎಂ ಅಂತಕ್ಕಂಥದ್ದು ಬೇರೆ ಬೇರೆ ಬಂದಿರುತ್ತೆ. ಈಗ ನೀವು ಜಿಎಂ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಇದೆ ಅಂತ ಅನ್ಕೊಂಡಿದ್ದೀನಿ. ನಂತರ ಒಂದು ಒಬಿಸಿ ಅಭ್ಯರ್ಥಿಗಳು ಏನು ಬರ್ತಿರಲ್ಲ, ಸೆಂಟ್ರಲ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ ಈ ಒಂದು ರಿಸರ್ವೇಷನ್‌ಗಳು ಬೇರೆ ಬೇರೆ ಬಂದಿರುತ್ತೆ. ಸೊ ಅದನ್ನ ಕೂಡ ಗಮನಿಸಬೇಕಾಗಿರುತ್ತೆ. ಸೊ ಕರ್ನಾಟಕ ರಾಜ್ಯದಲ್ಲಿ ಏನು ಇತ್ತಲ್ಲ ವಿದ್ಯಾರ್ಥಿಗಳು ಅಥವಾ ಸ್ಟೇಟ್ ಲೆವೆಲ್ ಅಲ್ಲಿ ಬರ್ತಕ್ಕಂಥ ಒಬಿಸಿ ಅಂತಕ್ಕಂಥ ಸಂಬಂಧಪಟ್ಟಂತೆ ಇಲ್ಲಿ ಕಾಮನ್ ಆಗಿ ಒಬಿಸಿ ಅಭ್ಯರ್ಥಿಗಳಿಗೆ ಒಂದು 60% ಅಂತಾನೆ ಇದೆ. ಬಟ್ ಅದೇ ಸೆಂಟ್ರಲ್ ಆಗಿರೋ ಈ ಒಂದು ಎಕ್ಸಾಮ್ ಆಗಿರೋದ್ರಿಂದ ಸಿಟಿಟಿ ಆಗಿರೋದ್ರಿಂದ ಇಲ್ಲಿ ಒಬಿಸಿ ಅಭ್ಯರ್ಥಿಗಳು ಕೂಡ 55% ಮಾರ್ಕ್ಸ್ ಬರಬೇಕಿರುತ್ತೆ. ಎಸ್ಸಿ ಅಭ್ಯರ್ಥಿಗಳಿಗೆ, ಎಸ್ಟಿ ಅಭ್ಯರ್ಥಿಗಳಿಗೆ, ಒಬಿಸಿ ಅಭ್ಯರ್ಥಿಗಳಿಗೆ, ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ 55% ಮಾರ್ಕ್ಸೇ ಬರಬೇಕಿರುತ್ತೆ ಅಂತ ಮಾಹಿತಿಯನ್ನು ಮೆನ್ಷನ್ ಮಾಡೋದಾಗಿರುತ್ತೆ. ಸೊ ಅಂದ್ರೆ ಅಭ್ಯರ್ಥಿಗಳಿಗೆ ಅಂದ್ರೆ 55% ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಆದ್ರೆ ಅಲ್ಲಿ ಇರುವಂತದ್ದು ಏನಂದ್ರೆ ರಿಸರ್ವೇಷನ್ ಪ್ರಕಾರ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆ ಪ್ರಕಾರದಲ್ಲಿ ಈಗ ಸೆಂಟ್ರಲ್ ಲೆವೆಲ್ ಅಲ್ಲಿ ಒಬಿಸಿನ ಪರಿಗಣಿಸಿರೋದ್ರಿಂದ 55% ಅಂತಾನೆ ಇರುವಂತದ್ದಾಗಿರುತ್ತೆ. ಸೊ ಆ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ 82 ಮಾರ್ಕ್ಸ್ ಅಂತ ಕಾಮನ್ ಆಗಿ ಎಲ್ಲ ಕಡೆನೂ ಸುದ್ದಿ ಆಗ್ತಿರುತ್ತೆ ನಿಮಗೆ. ಬಟ್ ಆದ್ರೆ 55% 150 ಮಾರ್ಕ್ಸ್‌ಗೆ 150 ಮಾರ್ಕ್ಸ್ ಏನಿದೆ ಅದನ್ನ ನಾವು ಕೌಂಟ್ ಮಾಡಿದಾಗ 82.5 ಮಾರ್ಕ್ಸ್ ಈ ತರ ಬರೋದಿರುತ್ತೆ. ಮಾರ್ಕ್ಸ್ ವೈಸ್ ಕೌಂಟ್ ಮಾಡ್ತೀವಿ ಅಂತಂದಾಗ. ಸೊ ಈಗ 82 ಮಾರ್ಕ್ಸ್ ಬಂದಿದೆ ಅನ್ಕೊಳ್ಳಿ ಕೆಲ ಅಭ್ಯರ್ಥಿಗಳಿಗೆ, ಅವರಿಗೆ ಬರ್ತಿರುವಂತ ಪ್ರಶ್ನೆ ಮತ್ತೆ ರಿಸಲ್ಟ್ ಅಥವಾ ಮಾರ್ಕ್ಸ್ ಕಾರ್ಡ್ ಏನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಮೆನ್ಷನ್ ಆಗಿದೆ 54 ಪಾಯಿಂಟ್ ಸಮಥಿಂಗ್ ಪರ್ಸೆಂಟೇಜ್ ಮೆನ್ಷನ್ ಆಗಿದೆ. ಸೊ ಈಗ ಡೌಟ್ ಆಗ್ತಿರುವಂತದ್ದು 55% ಅಲ್ಲಿ ಬರ್ತಾ ಇಲ್ಲ. ಸೊ ಕ್ವಾಲಿಫೈಡಾ ಇಲ್ವಾ ಅಂತಕ್ಕಂಥ ಒಂದು ಆತಂಕ, ಗೊಂದಲದಲ್ಲಿ ಅಥವಾ ಒಂದು ಅಂದ್ರೆ ಒಂದು ರೇಂಜ್ ಅಲ್ಲಂತೂ ಇದ್ದಾರೆ ಅಭ್ಯರ್ಥಿಗಳು, ಬಟ್ ಆದ್ರೆ ಒಂದು ಲೆಸ್ ಅಂತೂ ಇಲ್ಲ ತುಂಬಾ ಅಭ್ಯರ್ಥಿಗಳು. ಸೊ ಅವರಿಗೆ ಇರುವಂತ ಪ್ರಶ್ನೆ ಏನಾಗಿದೆ ಅಂದ್ರೆ ಈಗ ತುಂಬಾ 80ಕ್ಕಿಂತ ಕೆಳಗಡೆ ಇರುವಂತ ಅಭ್ಯರ್ಥಿಗಳಿಗೆ ಸಮಸ್ಯೆ ಇರೋದೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಅವ್ರಿಗೆ. ಸೊ ಈ ಅಭ್ಯರ್ಥಿಗಳಿಗೆ ಡೌಟ್ ಆಗ್ತಿರೋದು ನಾವು ಕ್ವಾಲಿಫೈಡಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದಾರೆ. ಸೊ ಕೆಲವು ಕಡೆ ಎಲ್ಲ 82 ಅಂತಾನೆ ಬರ್ತಿದೆ, ಬಟ್ ಆದ್ರೆ ಅಲ್ಲಿ 54% ಸಮಥಿಂಗ್ ಬಂದಿರೋದ್ರಿಂದ ನಿಮಗೆ ಡೌಟ್ ಆಗ್ತಿದೆ. ಕಾಮನ್ ಆಗಿ ಅಭ್ಯರ್ಥಿಗಳಿಗೆ ತಿಳಿಸ್ತಿರೋದಂದ್ರೆ 82 ಬಂದ್ರೆ ಕ್ವಾಲಿಫೈಡ್ ಕೊಡ್ತಾರಾ ಇಲ್ವಾ ಸರ್ ಅಂತ ಕೇಳ್ತಿರಲ್ಲ. ಸ್ಕ್ರೀನ್ ಮುಖಾಂತರ ಒಂದು ಎಕ್ಸಾಂಪಲ್ ಹಾಕಿರುತ್ತೆ, ನೀವು ಗಮನಿಸ್ಕೋಬಹುದಾಗಿರುತ್ತೆ. ಸೊ ಆ ಒಂದು ಮಾರ್ಕ್ ಶೀಟ್ ಅಲ್ಲಿ ಇವಾಗ ಸ್ಕ್ರೀನ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಿದ್ದೀನಿ, ಗಮನಿಸ್ಕೊಳ್ಳಿ. ಸೊ ಇಲ್ಲಿ ಎಕ್ಸಾಂಪಲ್ 2019 ಅಲ್ಲಿ ಆಗಿರ್ತಕ್ಕಂಥ ಒಂದು ಅಭ್ಯರ್ಥಿದ ಒಂದು ರಿಸಲ್ಟ್ ಆಗಿರುವಂತದ್ದಾಗಿರುತ್ತೆ. ಅಲ್ಲಿ ಅವರು ಕಾಮನ್ ಆಗಿ ಏನೋ ಮಾರ್ಕ್ಸ್ ತಗೊಂಡಿದ್ದಾರೆ ಅದು ನೋಡ್ಕೋಬಹುದಾಗಿರುತ್ತೆ. 150 ಮಾರ್ಕ್ಸ್‌ಗೆ 82 ಬಂದಿದೆ ಅವರಿಗೆ. ಸೊ ಓವರ್ ಆಲ್ ಆಗಿ 150 ಮಾರ್ಕ್ಸ್‌ಗೆ ಎಕ್ಸಾಮ್ ನಡೆದಿರುವಂತದ್ದಾಗಿರುತ್ತೆ. ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ನಂತರ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಏನೋ ಚೈಲ್ಡ್ಹುಡ್ ಅಂಡ್ ಏನು ಈ ಒಂದು ಸಬ್ಜೆಕ್ಟ್ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಡೆವಲಪ್ಮೆಂಟ್ ಅಂದ್ರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಎಷ್ಟು ಮಾರ್ಕ್ಸ್ ಇತ್ತು ಮತ್ತೆ ಅವ್ರು ತಗೊಂಡಿರುವಂತ ಮಾರ್ಕ್ಸ್ ಒಟ್ಟು ನೋಡಬಹುದಾಗಿರುತ್ತೆ 82 ಮಾರ್ಕ್ಸ್ ತಗೊಂಡಿದ್ದಾರೆ. ಅಂದ್ರೆ ಅವರಿಗೆ
ಸ್ಟಾರ್ ಕೊಟ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಬಹುದಾಗಿರುತ್ತೆ. ರಿಸಲ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ನೋಡಿ ಕ್ವಾಲಿಫೈಡ್ ಅಂತ ಕೊಟ್ಟಿದ್ದಾರೆ. 82 ಬಂದರೂ ಕೂಡ ಕ್ವಾಲಿಫೈಡ್ ಅಂತ ಕೊಟ್ಟಿದ್ದಾರೆ. ನೀವು ಅರ್ಥ ಮಾಡ್ಕೋಬೇಕಿರೋದೇನೆಂದ್ರೆ 82 ಬಂದಿದ್ರು ಕೂಡ ನಿಮ್ದು ಪಾಸ್ ಸರ್ ಫೇಲ್ ಅಥವಾ ಏನು ಕೇಳ್ತಿಲ್ಲ ಕ್ವಾಲಿಫೈಡ್ ಅಂದ್ಬಿಟ್ಟು ಹೌದು ಕ್ವಾಲಿಫೈಡ್ ಆಗಿರುತ್ತೆ. 82 ಬಂದರೂ ಕೂಡ ಕ್ವಾಲಿಫೈಡ್ ಮಾಡ್ತಾರೆ. 82 ಪಾಯಿಂಟ್ ಸಮಥಿಂಗ್ ಏನು ಬರಬೇಕಿತ್ತಲ್ಲ ಪಾಯಿಂಟು, ಬಟ್ ಆದರೂ ಕೂಡ 82 ಬಂದಿದ್ರು ಕೂಡ ಅಭ್ಯರ್ಥಿಗಳನ್ನ ಕ್ವಾಲಿಫೈಡ್ ಅಂತ ಮಾಡ್ತಾರೆ. 83 ಇನ್ನೂ ಪ್ಲಸ್ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆ ಇರೋದಿಲ್ಲ. ಮತ್ತೆ ಈ ತರ GM ಅಭ್ಯರ್ಥಿಗಳು ಇದೆಲ್ಲ ಈ ಅಭ್ಯರ್ಥಿಗಳಿಗೆ 89 ಬಂದರೂ ಕೂಡ ಕ್ವಾಲಿಫೈಡ್ ಕೊಡೋದಿಲ್ಲ. 90ನೇ ಬರಬೇಕಿರುತ್ತೆ ಅಥವಾ 90ಗಿನ ಅಬೋನ ಬರಬೇಕಿರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಯಾವ ಅಭ್ಯರ್ಥಿಗೆ ಎಷ್ಟು ಮಾರ್ಕ್ಸ್ ಅಂದರೆ GMನ ಅಭ್ಯರ್ಥಿಗಳಿಗೆ 90 ಪ್ಲಸ್ಸೇ ಬರಬೇಕಿರುತ್ತೆ. ಅಭ್ಯರ್ಥಿಗಳಿಗೆ ಮಾರ್ಕ್ಸ್ ಅಂತಕ್ಕಂಥದ್ದು ಹೇಳಿದರೆ 150ಕ್ಕೆ 90 ಪ್ಲಸ್ ಮಾರ್ಕ್ಸೇ ಬರಬೇಕಿರುತ್ತೆ 60% ಅಂತ ತಗೊಂಡಾಗ. ಇತರ ಅಭ್ಯರ್ಥಿಗಳಿಗೆ 55% ಅಂದಾಗ 82 ಯಾರ ಅಭ್ಯರ್ಥಿಗಳಿಗೆ ಅಂದರೆ SC ST OBC ಅಭ್ಯರ್ಥಿಗಳು PWD ಅಭ್ಯರ್ಥಿಗಳೇನಿದೆಲ್ಲ ಇವುಗಳಿಗೆ ಸಂಬಂಧಪಟ್ಟಂತೆ ಹೇಳೋದರೆ 82 ಮಾರ್ಕ್ಸ್ ಬಂದರೂ ಕೂಡ ನಿಮ್ಮನ್ನ ಕ್ವಾಲಿಫೈಡ್ ಅಂತಾನೆ ಪರಿಗಣಿಸ್ತಾರೆ. ಸರ್ಟಿಫಿಕೇಟ್ ಕೂಡ ಬರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಒಂದು ಕ್ಲಾರಿಫಿಕೇಶನ್ ಅಷ್ಟು ಸಿಕ್ಕಿದೆ. ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ CTT ಎಕ್ಸಾಮ್ ಬರೆದು ರಿಸಲ್ಟ್ ಅಲ್ಲಿ ಡೌಟ್ ಇಟ್ಕೊಂಡಿರುವಂಥವ್ರಿಗೆ ವಿಡಿಯೋ ಶೇರ್ ಮಾಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್.